ಇಂದಿನಿಂದ 40 ದಿನ ತಪಸ್ಸು ಕಾಲವಾಗಿದ್ದು ಯೇಸುವಿನ ಪಾಡು, ಶಿಲುಬೆಯ ಮರಣ ಹಾಗೂ ಅವರ ಪುನರುತ್ಥಾನವನ್ನು ಧ್ಯಾನಿಸಿ ಈಸ್ಟರ್ ಹಬ್ಬವನ್ನು ಬರಮಾಡಿಕೊಳ್ಳಲು ಪೂರ್ವ ತಯಾರಿ ಮಾಡಿಕೊಳ್ಳುವ ಸಂದರ್ಭವಾಗಿದೆ ಎಂದು ಸಂತ ಯೋವನರ ಕ್ರೈಸ್ತ ದೇವಾಲಯದ ಧರ್ಮಗುರು ಫಾದರ್ ಕಿರಣ್ ಮೆಲ್ವಿನ್ ಹೇಳಿದರು. ಬೇಲೂರು ತಾಲೂಕಿನ ಅರಹಳ್ಳಿಯ ಸಕಲೇಶಪುರ ರಸ್ತೆಯಲ್ಲಿರುವ ಸಂತ ಯೋವನರ ಕ್ರೈಸ್ತ ದೇವಾಲಯದಲ್ಲಿರುವ ವಿಭೂತಿ ಬುಧವಾರದ ಅಂಗವಾಗಿ ಜರುಗಿದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕ್ರೈಸ್ತ ಬಾಂಧವರಿಗೆ ಪ್ರಬೋಧನೆ ನೀಡುತ್ತಾ ಮಾತನಾಡಿದ ಅವರು, ವಿಭೂತಿ ಬುಧವಾರದಂದು ಹಣೆ ಮೇಲೆ ವಿಭೂತಿ ಹಚ್ಚಲಾಗುತ್ತದೆ. ಇದರರ್ಥ ಮನುಷ್ಯ ಮಣ್ಣಿನಿಂದ ಬಂದು ಕೊನೆಗೆ ಮಣ್ಣಿಗೆ ಸೇರುತ್ತಾನೆ ಎಂಬುದಾಗಿದೆ. ದೇವರ ದಯದವನು ಮಾತ್ರ ದೇವರೊಂದಿಗೆ ಶಾಶ್ವತವಾಗಿ ಬಾಳುತ್ತಾನೆ. ಹೀಗೆ ಬಾಳಬೇಕಾದ್ರೆ ಪಶ್ಚಾತ್ತಾಪವನ್ನ ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಬೇಕು. ಪಾಸ್ಕ ಕಾಲದಲ್ಲಿ ಪ್ರಾರ್ಥನೆ, ದಾನ, ಧರ್ಮ, ಉಪವಾಸ, ಶಿಲುಬೆಯ ಧ್ಯಾನ ಇವುಗಳ ಮೂಲಕ ದೇವರ ಪ್ರೀತಿ ಹಾಗೂ ಪರರ ಪ್ರೀತಿಯನ್ನ ಗಳಿಸಬಹುದಾಗಿದೆ ಎಂದರು. ನಮ್ಮ ಜೀವನದಲ್ಲಿ ಆಟದಾರಿಯನ್ನು ಹಿಡಿದಿದ್ದಾದರೆ ಒಮ್ಮೆ ಹಿಂದಿರುಗಿ ನೋಡಿ ಇವುಗಳು ತೆಗೆದುಕೊಳ್ಳುವಂತಹ ಪುನಃ ದೇವರ ಬಳಿಗೆ ಬರುವಂತಹ ನಾವು ಕೇವಲ ದೇವರ ದಯೆಗೆ ಪ್ರತಿ ಆಗಲಿಲ್ಲ. ಶಾಶ್ವತವಾಗಿ ಅವರ ಮೇಲೆ ನಡೆಯುತ್ತಾರೆ. ಜೀವಿಸಬೇಕಾದರೆ ಅವರ ಬಲವು ಅವರ ಪ್ರತಿ ಆಗಲಿಲ್ಲ. ದೀನತೆಯಿಂದ ಪಶ್ಚಾತ್ತಾಪದಿಂದ ದೇವರ ಬಳಿಗೆ ಬರುವಂತಹ ಕಾಲವನ್ನು ತಪಸ್ಸು ಕಾಲ ನಾವು ಕರೆಯುತ್ತೇವೆ. ಇದು ಪ್ರತಿ ಅಗತ್ಯ. ಕೆಲವರು ಈ ತಪಸ್ಸು ಕಾಲದ ಪ್ರತಿ ವರ್ಷ ಉಪವಾಸ ನಾವೇನು ನಿದರ್ಶನವನ್ನು ಹೊಂದಿರಲು ಬಯಸುತ್ತಾರೆ. ಒಮ್ಮೆ ಈ ಕಾಲದಲ್ಲಿ ಬರುವಂತಹ ವ್ಯಕ್ತಿಗಳು